ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ. ಕಾನೂನಿನಲ್ಲಿ ಏನು ಶಿಕ್ಷೆ ಕೊಡ್ತಾರೋ ನನಗೆ ಗೊತ್ತಿಲ್ಲ, ಅದೆಲ್ಲ ದೇವ್ರ ಕೈಯಲ್ಲಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗಂತೂ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಇದು ಭರವಸೆ ನನಗಿದೆ, ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರ ಪತ್ನಿ ಸಹನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ, ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ಯಾವ ರೀತಿ ಶಿಕ್ಷೆ ಆಗಬೇಕಂತ ದೇವ್ರ ಕೈಯಲ್ಲಿ ಅಲ್ಲ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ? ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ ಒಟ್ಟು ಏನು ತಾನೇ ಹೇಳಲಿಕ್ಕೆ ಸಾಧ್ಯ ಸಹನಾ ಅವರು? ಈಗ ಆಕೆ ಹೆಂಗೆ ಅರಗಿಸ್ಕೊಂಡು ಹೇಳೋ ಗೊತ್ತಿಲ್ಲ ಪಾಪ. ಯಾಕಂದರೆ ಹೊಟ್ಟೆಲಿ ಮಗು ಇತ್ತು. ಈ ಸಂದರ್ಭದಲ್ಲಿ ಆ ಗಂಡನ ರಾದ್ದಾಂತಗಳು, ಅವನು ಕಳಿಸಿದಂಥ ಈ ದೃಶ್ಯಗಳು ಅವೆಲ್ಲವೂ ಕೂಡ ಅಶ್ಲೀಲ ಸಂದೇಶಗಳು, ಅದಾದಮೇಲೆ ಆದಂಥ ಘಟನೆಗಳು ಯಾವುದೂ ಗೊತ್ತಿಲ್ಲ ಪಾಪ ಆಕೆಗೆ. ತುಂಬ ಮುಗ್ಧೆ ಅನ್ನಿಸ್ತಾರೆ ನೋಡಿ ಮಾತಾಡುವಂಥ ಸಂದರ್ಭದಲ್ಲಿ. ಏನೂ ಗೊತ್ತಿಲ್ಲ. ರೇಣುಕಾಸ್ವಾಮಿಯವರ ತಾಯಿ ಮಾತಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ತಲೆ ಬಾಗಲೇಬೇಕು. ಅವ್ರು ಕೊಟ್ಟಿರೋ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರೋ ಅದಕ್ಕೆ ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಮತ್ತು ಇನ್ನೇನು ಇದು ಅನ್ನಿಸ್ಲಿಲ್ಲ ಅಷ್ಟೇ. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಲಿ ಫಾರಿನ್ ಎಲ್ಲ ಹೋಗಿದ್ರು, ಹೀಗಾಗಿ ಬೇಲ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋಕ್ಕಾಗುತ್ತದು? ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿರೋದು, ಅದು ಕಾನೂನಿಗೆ ಬಿಟ್ಟು. ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ತಮಗೆ? ಅದು ಕೋರ್ಟಿಗೆ ಅನ್ವಯಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಕೋರ್ಟಿಗೆ ಬಿಟ್ಟ ವಿಚಾರ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ನಾವು ಕೇಳ. ಸೊ ಇದು ಪಾಪ ರತ್ನಪ್ರಭಾ, ಇವರು ಕೂಡ ಮುಗ್ಧನೇ, ಮನೆಯಲ್ಲಿರುವಂಥ ಗೃಹಿಣಿ. ಏನು ತಾನೇ ಹೇಳೋಕ್ಕೆ ಸಾಧ್ಯ? ಒಂದು ತನ್ನ ಕರುಳ ಕುಡಿಯನ್ನು ಶಾಶ್ವತವಾಗಿ ಕಳ್ಕೊಂಡಿರುವಂಥ ಒಬ್ಬ ತಾಯಿ, ಆಕೆಗೆ ಈ ಜನ್ಮ ಪೂರ್ತಿ ಆ ನೋವಿರುತ್ತೆ. ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತು ಜನ್ಮ ಪೂರ್ತಿ ಆಕೆ ಕೊರಗ್ತಾರೆ. ಇನ್ನೇನು ಹೇಳೋಕ್ಕೆ ಸಾಧ್ಯ? ನಮಗೆ ನ್ಯಾಯಾಂಗದ ಮೇಲೆ ಒಂದು ವ್ಯವಸ್ಥೆ ಇದೆ, ಒಂದು ತೀರ್ಪು ಕೊಟ್ಟಿದೆ, ಶಿಕ್ಷೆ ಆಗಲಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಪಾಪ ಅಷ್ಟನ್ನೇ ಹೇಳಿದ್ದಾರೆ. ಇದು ಸಂಗತಿ. ಯಾಕಂದರೆ ಏನೇನಾಯಿತು ಡೆವಲಪ್ಮೆಂಟ್ಗಳು ಏನು ಅದೆಲ್ಲವನ್ನು ಕೂಡ ಇಡೀ ಸಮಾಜ ನೋಡಿದೆ. ಅದಾದಮೇಲಿನ ಘಟನಾವಳಿಗಳನ್ನು ಕೂಡ ನೋಡಿದೆ. ಬರೀ ನಾವು ನೀವುಗಳು ನೋಡಿರುವಷ್ಟು ಮಾತ್ರ ಅಲ್ಲ, ಈ ಸಂಬಂಧಪಟ್ಟಂಥ ಕೋರ್ಟ್ ಕೂಡ ಎಲ್ಲದನ್ನೂ ಕೂಡ ಗಮನಿಸಿದೆ. ಹಿಂಗಾಗೇ ಇವತ್ತು ಏನು ಅಂತಂದರೆ ಇದೆಲ್ಲ ಘಟನಾವಳಿ ಆದ ನಂತರದ ರಾದ್ದಾಂತಗಳಿದಾವಲ್ಲ, ಅವು ದೊಡ್ಡ ಮುಳುವಾಗಿತ್ತು.